2023 ಚುನಾವಣೆಯಲ್ಲಿ ನೀವು ಇಡೀ ಒಕ್ಕಲಿಗ ಬೆಲ್ಟ್ ಅಲ್ಲಿ ನೀವೇನು 14 ಜಿಲ್ಲೆಗಳು ಹೇಳಿದ್ರಿ, 14 ಜಿಲ್ಲೆಗಳಲ್ಲಿ ನಮ್ಮ ನಾವು ಸೋತಿರಬಹುದು, ಆದ್ರೆ ವೋಟ್ ಪರ್ಸೆಂಟೇಜ್ ಇಂದ ಒಕ್ಕಲಿಗ ಬೆಲ್ಟ್ ನಮ್ದು 2.5% ಜಾಸ್ತಿ ಆಯ್ತು. ಕಾಂಗ್ರೆಸ್ಗೆ ಎಷ್ಟು ಬಂತು? ಕಾಂಗ್ರೆಸ್ಗೆ 1.8% ಬಂತು. ಇದು ನನ್ನ ಅನಾಲಿಸಿಸ್ ಅಲ್ಲ, ನೀವು ಎಲೆಕ್ಷನ್ ಕಮಿಷನ್ ಅಲ್ಲಿ ಡೇಟಾ ತೆಗೆದುಕೊಂಡು ಅನಾಲಿಸಿಸ್ ಮಾಡಿ ನಾವು ಹೇಳ್ತಾ ಇದೀವಿ. ನಮಗ್ ಬಂದಿದ್ದು 2.48%, ಕಾಂಗ್ರೆಸ್ 1.81%. ಹೌದು, ಕರೆಕ್ಟ್ ಆಗಿದೆ. ಹೌದು, ನಾವು ಕೊಟ್ಟಂತಹ ಕಾರ್ಯಕ್ರಮಗಳಿಗೆ ನಾವು ಕೊಟ್ಟಂತಹ ಕಾಂಗ್ರೆಸ್ಗೆ ಅಲ್ಲಲ್ಲ, ಶಿವಕುಮಾರ್ ಅವ್ರಿಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡ್ಲಿ ಅಂತ 1.81% ವೋಟ್ ಬಂತು. ಆದ್ರೆ ನೀವು ಮುಖ್ಯಮಂತ್ರಿ ಮಾಡದೇ ಇದ್ದಾಗ ಈ ಸತಿ ಇನ್ನು ಬರೋ ಚುನಾವಣೆಗಳಲ್ಲಿ ಗೊತ್ತಾಗ್ತದೆ ಅವ್ರಿಗೆ 4% ಮೈನಸ್ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಈ ಟರ್ಮಲ್ಲಿ ಸಿಎಂ ಆಗಲಿಲ್ಲ ಅಂದ್ರೆ ಆಂಧ್ರದ ಪರಿಸ್ಥಿತಿ ಕರ್ನಾಟಕಕ್ಕೆ ಬರ್ತದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗ್ತದೆ. ಒಂದು. ಎರಡನೇದು, ಅಶ್ವಿನ್ ಗೌಡ್ರು ಹೇಳಿದ್ರಲ್ಲ ಡಿ.ಕೆ. ಶಿವಕುಮಾರ್ ಅವರ ಕೊಡುಗೆ ಏನು ಅಂತ. ನಾನು ಒಕ್ಕಲಿಗರ ಸಂಘದ ನಿರ್ದೇಶಕನಾಗಿ ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹೇಳ್ತೀನಿ, ಡಿ.ಕೆ. ಶಿವಕುಮಾರ್ ಅವರೇ ಇವತ್ತು ಒಕ್ಕಲಿಗರ ಸಮುದಾಯವನ್ನು ಮೀಸಲಾತಿ ಕೆಳಗೆ ಉಳ್ಕೊಂಡಿದೆ ಅಂತಂದರೆ ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಕಾರಣ. ಅವರು ಇರಲಿಲ್ಲ ಅಂದರೆ ಇವತ್ತು ಒಕ್ಕಲಿಗರು ಮೀಸಲಾತಿಯಿಂದ ಹೊರಗೆ ಬರ್ತಿದ್ದರು. ಅದು ಕಟು ಸತ್ಯ. ಅದೇ ಒಕ್ಕಲಿಗರ ಸಂಘ ಕಿಮ್ಸ್ ಮೆಡಿಕಲ್ ಕಾಲೇಜ್ದು 38 ಕೋಟಿ 15 ಲಕ್ಷ ಕಟ್ಟಬೇಕಾದ್ರೂ 133 ಕೋಟಿ ಆಗಿದ್ದನ್ನು ಇಡೀ ರಾಜ್ಯಕ್ಕೆ ಎಲ್ಲ ಜಾತಿ ಜನಾಂಗದವ್ರಿಗೂ ಕೂಡ ಬಡ್ಡಿ ಮನ್ನಾ ಮಾಡಿಸಿದಾಗ ಈ ಒಕ್ಕಲಿಗರ ಸಂಘಕ್ಕೆ 87 ಕೋಟಿ ರೂಪಾಯಿ ಅಷ್ಟು ಅನುಕೂಲ ಆಗಿದೆ. ಅವರ ಕೊಡುಗೆ ಅಪಾರವಾದ್ದು. ಅದೇ ರೀತಿ ದೇವೇಗೌಡರು ಕೊಟ್ಟಿದ್ದಾರೆ, ಕುಮಾರಣ್ಣವರು ಕೂಡ 150 ಸೀಟ್ನ 250 ಸೀಟ್ ಮಾಡಿಕೊಟ್ಟಿದ್ದಾರೆ. ಒಕ್ಕಲಿಗರ ಸಮುದಾಯ ಅವರು ಯಾವುದೇ ಪಕ್ಷದಲ್ಲಿ ಸಮುದಾಯ ಅವರ ಬೆನ್ನಿಗಿದೆ ಅಂತ ನಾನು ಹೇಳ್ತೀನಿ. ಮೇಡಮ್ ಒಂದು ನಿಮಿಷ ಅಲ್ಲಿ ಇನ್ನು ಅಲ್ಲ, ಕೋನಪ್ಪ ರೆಡ್ಡಿ ಅವರು ಹೇಳಿದ್ರು ಇದನ್ನೇ ನಾನು ನಟರಾಜ್ ಗೌಡ್ರನ್ನ ಕೇಳಿದೆ, ಏನು ಕಾಂಟ್ರಿಬ್ಯೂಷನ್ ಹೇಳಿ ಅಂತ. ಯಾಕೆ ಅಂತ ಅಂದರೆ ನಾನು ಆಗಲೇ ಹೇಳಿದೆ, ಅವರು ಕಾಂಗ್ರೆಸ್ಸಲ್ಲಿ ಇದ್ರು ಒಂದು ಸಮುದಾಯನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ, ಮುಂದೆ ಸಿಎಂ ಆಗ್ಲಿಕ್ಕೆ ಆಕಾಂಕ್ಷಿ ಅಲ್ಲ ಮೇಡಮ್. ಇವತ್ತು ಒಕ್ಕಲಿಗ ರೈತಾಪಿ ವರ್ಗ ಜಮೀನ್ ಕೆಲಸ ಮಾಡ್ಕೊಂಡಿದ್ದವನು ಇವತ್ತು ನಾವು ಎದೆ ತಟ್ಟಿ ನಾವು ಗೌಡ್ರು ಒಕ್ಕಲಿಗರು ಅಂತ ಹೇಳಲಿಕ್ಕೆ ಕಾರಣಕರ್ತರೆ ದೊಡ್ಡ ಗೌಡ್ರು ಕುಮಾರಣ್ಣ ಅವ್ರು. ಮೇಡಮ್ ಅವ್ರು ಇದ್ದಿದ್ದಕ್ಕೆ ರಾಜ್ಯದಲ್ಲಿ ಒಕ್ಕಲಿಗರಿಗೆ ಒಂದು ಮನ್ನಣೆ ಸಿಕ್ತು. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಅದನ್ನ ಇವರು ಕಾಂಗ್ರೆಸ್ ಅವರು ಅಸೂಯೆ ಪಟ್ಕೊಂಡು ಹೇಳ್ಬೇಕಲ್ವಾ ಒಂದ್ ಕಡೆ. ಸುಮ್ಮನೆ ಅದಕ್ಕೆ ಕುಮಾರಣ್ಣ ಅವ್ರ ಹೆಸರು ಹೇಳ್ಬಿಟ್ರೆ ಎಲ್ಲೋ ನಾವು ಹಿನ್ನಡೆ ಆಗ್ಬಿಡ್ತೀವಿ ಈ ವಿಚಾರದಲ್ಲಿ ನನಗೆ ಹೇಳಕ್ಕಿದೆ. ಆಸ್ ಅ ಜರ್ನಲಿಸ್ಟ್ ನಾನು 20 ವರ್ಷದಿಂದ ಒಬ್ಬ ಪತ್ರಕರ್ತೆಯಾಗಿ ಬಹಳಷ್ಟು ಸಿಎಂಗಳನ್ನ ನೋಡಿದ್ದೀನಿ, ಬಹಳಷ್ಟು ಸರ್ಕಾರಗಳನ್ನ ಮಿನಿಸ್ಟರ್ಗಳನ್ನ ನೋಡಿದ್ದೀನಿ. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ನಾನು ಈ ಒಂದು 20 ವರ್ಷದಲ್ಲಿ ಯಾರಾದ್ರೂ ಒಬ್ಬ ಮುಖ್ಯಮಂತ್ರಿ ಜನಸಾಮಾನ್ಯರಿಗೆ ಅವೈಲೇಬಲ್ ಇದ್ರು ಅಂತಂದ್ರೆ ಅದು ಕುಮಾರಸ್ವಾಮಿ ಅವ್ರ. ನಂಬರ್ 2, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಹೋಗ್ಲಿ, ಮಿನಿಸ್ಟರ್ಸ್ ಹೋಗ್ಲಿ, ಮಿನಿಸ್ಟರ್ಸ್ PA ಕೂಡ ಟಚ್ ಮಾಡಕ್ಕಾಗಲ್ಲ. ಮುಖ್ಯಮಂತ್ರಿ ಅಲ್ಲ, ಮಿನಿಸ್ಟರ್ಸ್ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಇವರು ಮುಖ್ಯವಾಗಿ ಮುಖ್ಯಮಂತ್ರಿಗಳು ಒಕ್ಕಲಿಗರಿಗೆ ಅಧಿಕಾರನ ಬಿಟ್ಕೊಡ್ಬಾರ್ದು ಅನ್ನೋದು ಒಂದ್ ಕಡೆ ಒಂದು ಮೂಲಗಳಿಂದ ಬಂದಂತ ಒಂದು ಇದಾಗಿದೆ. ಬಿಟ್ಕೊಡ್ಬಾರ್ದು ಅನ್ನೋದು ಒಂದು ಚರ್ಚೆ ನಡೀತಿದೆ. ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳೇ ಆಗ್ಲಿ
ಇವ್ರಿಗೇನಾದ್ರು ಒಕ್ಕಲಿಗರ ಮೇಲೆ ಆಸಕ್ತಿ ಏನಾದ್ರು ಇದ್ರೆ, ಒಂದು ಪ್ರೀತಿ ಏನಾದ್ರು ಇದ್ರೆ ಬಿಟ್ಕೊಡ್ಬೋದಾಗಿತ್ತಲ್ವಾ? ಯಾಕೆ ಬಿಟ್ಕೊಡ್ಲಿಲ್ಲ? ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟರು. ಇವರು DK ಶಿವಕುಮಾರ್ನ ಅವರು ಈ ಜನ್ಮ ಕಾಂಗ್ರೆಸ್, ನಿಜ ಹೇಳ್ತೀನಿ, ಒಕ್ಕಲಿಗ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವಾಗ ಇರೋದು ಮಾತ್ರ. ಯಾಕಂದರೆ DK ಶಿವಕುಮಾರ್ ಕಷ್ಟ ಬಿದ್ದಿರೋ ಅವ್ರು ಕೊಡಲಿಲ್ಲ. ಆದ್ದರಿಂದ ನಾನು ಹೇಳೋದು ಏನಂದರೆ, ನೆಕ್ಸ್ಟು BJP 100% ಅಧಿಕಾರಕ್ಕೆ ಬರುತ್ತೆ. ನಮ್ಮ ಒಕ್ಕಲಿಗರ ನಾಯಕರಾಗಿ ಅಶ್ವಥ್ ನಾರಾಯಣ ಅವರು ಇರ್ತಾರೆ. ಅವರೇ ಮುಂದಿನ ಮುಖ್ಯಮಂತ್ರಿಯಾಗಿ ರಾಜ್ಯನ ಆಳ್ತಾರೆ ಅಂತ ನಾವು ಹೇಳ್ತೀವಿ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ರೆಡ್ಡಿ ಅಂತ. 2013ರಲ್ಲಿ ಸಿದ್ದರಾಮಯ್ಯ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆದಾಗ DK ಶಿವಕುಮಾರ್ಗೆ ಮಂತ್ರಿ ಸ್ಥಾನನೇ ಕೊಡಲ್ಲ ಅವರು. ಸಿದ್ದರಾಮಯ್ಯಗೆ ಒಕ್ಕಲಿಗರ ಮೇಲೆ ಇಷ್ಟನೇ ಇಲ್ಲ, ಅವ್ರು ಮಾಡೋದು ಇಲ್ಲ. ಇವಾಗ ನಮ್ಮ ಏನಂದರೆ, ನಾವು ಒಕ್ಕಲಿಗರಾಗಿ ನಮ್ಮ ಒಕ್ಕಲಿಗರಲ್ಲಿ DK ಶಿವಕುಮಾರ್ಗೆ CM ಮಾಡಲೇಬೇಕು. ಸರ್, ಈ ಸರ್ಕಾರ 5 ವರ್ಷ ಪೂರ್ತಿ ಇರ್ತದ ಅಥವಾ ನೀನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ಅಂತ ಗೊಂದಲಮಯದಲ್ಲಿ ಈಗಲೇ ಇವತ್ತು ನಾಳೆ ಹೊಂಟೋಗ್ಬಿಡ್ತದ? ಒಂದೇ ಪ್ರಶ್ನೆ. ಸರ್ಕಾರ ಪೂರ್ತಿ ಇರ್ತದೆ. 2028ಕ್ಕೂ ಕಾಂಗ್ರೆಸ್ ಸರ್ಕಾರ ಬರುತ್ತೆ, 2033ಕ್ಕೂ ಸರ್ಕಾರ ಕಾಂಗ್ರೆಸ್ ಬರುತ್ತೆ.